ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಟ್ಟಡ ಕಾರ್ಮಿಕ ಸಂಘಟನೆಯು ಕೇಂದ್ರ ಸರ್ಕಾರ ಅನಾವಶ್ಯಕವಾಗಿ ಜಾರಿಗೆ ತರುವ 4 ಹೊಸ ಕಾರ್ಮಿಕ ಸಂಹಿತೆಗಳು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಬದುಕಿಗೆ ಮಾರಕವಾಗಬಹುದು ಅಂತ ಆರೋಪಿಸಿದೆ. ಸಂಘಟನೆಯು ಈ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಂಘಟನೆಯ ಮುಖ್ಯ ಆಕ್ಷೇಪಗಳನ್ನು ನೋಡುವುದಾದರೆ ನಿಧಿ ದುರ್ಬಳಕೆ ಆತಂಕ, ಸಾಮಾಜಿಕ ಭದ್ರತಾ ನಿಧಿಯನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಅವಕಾಶ ನೀಡಲಾಗಿದೆ. ಕಾರ್ಪೊರೇಟ್ ಅನುಕೂಲಗಳು, ಉದ್ಯೋಗದಾತರು ಪಾವತಿಸಬೇಕಾದ ಸೆಸ್ ಮತ್ತು ಬಡ್ಡಿಯ ಮೊತ್ತವನ್ನು ಮನ್ನಾ ಮಾಡುವ ಅವಕಾಶ ಹೊಸ ಕಾಯ್ದೆಯಲ್ಲಿ ನೀಡಲಾಗಿದೆ. ವೇತನ ಮತ್ತು ಕೆಲಸದ ಅವಧಿ ಸ್ಪಷ್ಟತೆ ಕೊರತೆ, ಹೆಚ್ಚುವರಿ ಕೆಲಸಕ್ಕೆ ದುಪ್ಪಟ್ಟು ವೇತನದ ಹಕ್ಕು ಈಗ ಸ್ಪಷ್ಟವಿಲ್ಲ. ಕಾರ್ಮಿಕರ ಮೇಲೆ ದಂಡ, ಸುರಕ್ಷತಾ ನಿಯಮ ಉಲ್ಲಂಘನೆ ಮಾಡಿದರೆ ಕಾರ್ಮಿಕರಿಗೆ 10,000 ತನಕ ದಂಡ ವಿಧಿಸುವ ನಿಬಂಧನೆ. ಸಂಘಟನೆಯ ಮುಖಂಡರು ಹೊಸ ಸಂಹಿತೆಗಳು ಕಾರ್ಮಿಕ ಹಿತಕರ ಹಕ್ಕುಗಳನ್ನು ಕುಂಠಿತಗೊಳಿಸುತ್ತವೆ ಎಂದು ಆಗ್ರಹಿಸಿ ಕರ್ನಾಟಕ ಸರ್ಕಾರವು ವಿಶೇಷ ಅಧಿಕಾರ ಬಳಸಿ ಈ ಕಾಯ್ದೆ ಜಾರಿಗೆ ತಡೆಯಬೇಕು ಅಂತ ಒತ್ತಾಯಿಸಿದರು. ದುರ್ಬಲಗೊಳಿಸುವುದರಿಂದ ಪರಿಸ್ಥಿತಿಯು ಮತ್ತಷ್ಟು ಹದಗೆಡುತ್ತದೆ. ಆದ್ದರಿಂದ ಕರ್ನಾಟಕ ಸರ್ಕಾರವು ಸಂವಿಧಾನದತ್ತ ಹಾಗೂ ಒಕ್ಕೂಟ ತತ್ವದಡಿ ಇರುವ ಅಧಿಕಾರವನ್ನು ಬಳಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಬದುಕಿಗೆ ಮಾರಕವಾಗುವ ಈ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಬಾರದೆಂದು ವಿನಯಪೂರ್ವಕವಾಗಿ ಆಗ್ರಹಿಸಿ ತಮ್ಮ ಮೂಲಕ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಕಟ್ಟಡ ಮತ್ತು ಇತರ ನಿರ್ಮಾಣ ವಲಯದ ಕಾರ್ಮಿಕರು ಅತ್ಯಂತ ಹೆಚ್ಚು ಅಂಚಿನಲ್ಲಿರುವ ವ್ಯವಸ್ಥಿತವಾಗಿ ಅಸುರಕ್ಷಿತ ಮತ್ತು ದೈಹಿಕವಾಗಿ ಶೋಷಣೆಗಾಗಿ ಒಳಗಾಗಿರುವ ವಿಭಾಗವಾಗಿದೆ. ಭಾರತದಲ್ಲಿ ಅಧಿಕೃತ ಅಂಕಿಅಂಶಗಳ ಪ್ರಕಾರ 5.1 ಕೋಟಿ ನಿರ್ಮಾಣ ಕಾರ್ಮಿಕರಿದ್ದಾರೆ. ಆದರೆ ಇವರ ಸಂಖ್ಯೆ 8 ಕೋಟಿಗಿಂತ ಅಧಿಕವಾಗಿದೆ ಎನ್ನುತ್ತೇವೆ. ಅನಧಿಕೃತ ಲೆಕ್ಕಾಚಾರಗಳು ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನದ 9% ಪಾಲು ನಿರ್ಮಾಣ ವಲಯದ ದುಡಿಮೆಯಿಂದ ಬರುತ್ತದೆ. ಹೀಗಾಗಿ ನಿಸ್ಸಂದೇಹವಾಗಿ ಅವರ ಸಂಖ್ಯೆ ಮತ್ತು ಕೊಡುಗೆ ಇನ್ನೂ ಹೆಚ್ಚಿರುತ್ತದೆ. 1996ರ ಕಟ್ಟಡ ಕಾರ್ಮಿಕರ ಉದ್ಯೋಗ ಮತ್ತು ಸೇವಾ ಷರತ್ತುಗಳನ್ನು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ ಮೂಲಕ ನಿಯಂತ್ರಿಸಲಾಗುತ್ತಿತ್ತು. ಪ್ರಸ್ತುತ ಕೇಂದ್ರ ಸರ್ಕಾರವು 4 ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಅಂದ್ರೆ ಈಗ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಈ ಶಾಲೆಗಳು ಶಾಲೆಗಳು ಇದು ಮಾಡ್ತಾರೆ. ಮೀಡಿಯಾದವ್ರು ಕೂಡ ಅದಾರೆ, ಸ್ವಲ್ಪ ಓದಿ ಹೇಳಿ ಅಂತ. ನಿಮ್ಗೆ ಎಲ್ಲ ಹೇಳ್ಕೊಂಡ್ ಬಂದಿರ್ತೀವಿ ಅವ್ರಿಗೆ. ಇಲ್ಲ ಹೇಳಿಲ್ಲ ಸರ್, ಯಾರಿಗೆ ಹೇಳಿಲ್ಲ. ಅಲ್ಲ ಈಗ ಏನಾಗ್ಬೇಕು ಹೇಳಿ ಅಲ್ಲ ಸರ್, ಹೇಳಿ ಹೇಳಿ ಸರ್, ಮೇನ್ ಪಾಯಿಂಟ್ಸ್ ಹೇಳ್ಬಿಡು. ಅಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿ. ಅಲ್ಲ ಸರ್, ಸ್ವಲ್ಪ ಹೇಳಿ. ನಾವು ಎಷ್ಟು ಕಷ್ಟ ಬಿದ್ದೀವಿ, ಇಡೀ ರಾಜ್ಯದಾಗ ಕೊಡ್ತೀವಿ ಸರ್. ಫಸ್ಟ್ ನಿಮಗೆ ಸ್ಟಾರ್ಟ್. ಕಲ್ಯಾಣ ಮಂಡಳಿ ಹಾಗೂ ಕಲ್ಯಾಣ ಸೌಲಭ್ಯಗಳ ಮೇಲೆ ಪರಿಣಾಮ. ಇದುವರೆಗೆ BOCW ಕಾಯ್ದೆ ಮತ್ತು SS ಸಂಹಿತೆ 2 ರಾಜ್ಯ ಮಟ್ಟದಲ್ಲಿ ಕೆಲವು ಕಾರ್ಯಗಳನ್ನು ಹೊಂದಿರುವ ಕಲ್ಯಾಣ ಮಂಡಳಿ ರಚನೆಯನ್ನು ಪರಿಗಣಿಸುತ್ತದೆ. ಕಾಯ್ದೆಯು S.22 ಮತ್ತು SS ಸಂಹಿತೆಯ ಸೆಕ್ಷನ್ 7(6) ಆದ್ಯ ಈ ಮಂಡಳಿ ಕಾರ್ಯಗಳನ್ನು ಈ ಕಾಯ್ದೆ ಬದಲಾಯಿಸಲಾಗಿದೆ. 1. ಅಪಘಾತ ಸಂದರ್ಭದಲ್ಲಿ ತಕ್ಷಣದ ಸಹಾಯವನ್ನು ತೆಗೆದುಹಾಕಲಾಗಿದೆ. 2. ಫಲಾನುಭವಿಗೆ ಮನೆ ನಿರ್ಮಾಣಕ್ಕಾಗಿ ಸಾಲ ಮತ್ತು ಮುಂಗಡಗಳನ್ನು ಮಂಜೂರು ಮಾಡುವುದನ್ನು ಕೈಬಿಡಲಾಗಿದೆ. 3. ಫಲಾನುಭವಿಗಳ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ನೀಡುವ ಶೈಕ್ಷಣಿಕ ಧನ ಸಹಾಯವನ್ನು ಕೈಬಿಟ್ಟು ಆ ಕುರಿತು ತೀರ್ಮಾನಿಸಲು ಸರ್ಕಾರಗಳ ವ್ಯಾಪ್ತಿಗೆ ಬಿಡಲಾಗಿದೆ. 4. ಇದುವರೆಗೂ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ದೀನಿ. ಅಲ್ಲ ನಾನು ಡೈರೆಕ್ಟ್ ಮಿನಿಸ್ಟರ್ ಹತ್ರ ಕೂರಿಸ್ತೀನಿ, ಅರ್ಧ ಗಂಟೆ ಟೈಮ್ ಕೊಡಿಸ್ತೀನಿ, ಆಯ್ತಾ? ಅಲ್ಲೇ ವಿಧಾನಸೌಧಲ್ಲೇ ನೆನೆ ಬೇರೆ ತಾಲೂಕು ಬೇರೆ ಜಿಲ್ಲೆದು ನನಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ನಿಮ್ಮನ್ನು ನೇರವಾಗಿ ಸನ್ಮಾನ್ಯ ಮಂತ್ರಿಗಳ ಕೂರಿಸ್ತೀನಿ, ಆಯ್ತಾ? ಏನೇನು ನಾನು ಮಧ್ಯದಲ್ಲಿ ನೇರಕ್ಕೆ ನಾನು ಒಂದು ಲೆಟರ್ ಇದರಲ್ಲೇ ರೆಡಿ ಮಾಡ್ಕೊಡ್ತೀನಿ, ಆಯ್ತಾ? ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರಲಿ ಆಯ್ತಾ? ಈಗ ಅಂದರೆ ಈಗ ಪ್ಯೂರ್ಲಿ ನಿಮ್ಮ ಕಾರ್ಮಿಕ ಮಂಡಳಿಯಿಂದ ಇರೋದನ್ನ ಈಗ ಶ್ರಮಿಕ ಶಾಲೆ ಮಾಡ್ತಾ ಇರೋದು ಮತ್ತೆ GPS ಮಾಡ್ತಾ ಇರೋದು. ಹೌದು ಸರ್. ಈಗ ಮತ್ತೆ ಆ ಮಕ್ಕಳಿಗೆ ಆಯ್ತಾ ಈಗ ಏನಾಗ್ತದೆ ಅಂದರೆ ಜಸ್ಟ್ ನಿಮ್ಗೆ ಹೇಳ್ತೀನಿ. ಈಗ ಶಾಲೆಗಳು ಮಾಡೋದು, ಈಗ ಬೆಂಗಳೂರಿಗೆ ಕಟ್ಟಡ ಕೆಲಸಕ್ಕೆ ಹೋಗೋದು, ಎಲ್ಲಿ ನೋಡಿದ್ರು ಬೆಂಗಳೂರು ತುಂಬ, ರಾಯಚೂರು ಡಿಸ್ಟಿಕ್ಕರು, ನಮ್ಮ ಬಳ್ಳಾರಿ ಡಿಸ್ಟಿಕ್ಕರು, ವಿಜಯನಗರ ಡಿಸ್ಟಿಕ್ಕರು, ಯಾದಗಿರಿ ಡಿಸ್ಟಿಕ್ಕರು ಎಲ್ಲ ಇರ್ತಾರೆ. ಆ ಸಣ್ಣ ಮಕ್ಕಳು ಜೊತೆಗೆ ಅಲ್ಲೇ ತಗೊಂಡು ಶಾಲೆಯನ್ನು ಬಿಡಿಸಿ ಯಾವುದಾದ್ರು ಕೆಲವು NGOಗಳು ಅಲ್ಲಿ ಇಲ್ಲಿ ಮಾಡಿಸ್ತಾ ಇದ್ದಾರೆ, ಏನೋ ಸ್ವಲ್ಪ ಶಾಲೆಗಳು ಹೋಗ್ಬೋದು. ಉಳಿದಿರೋವೆಲ್ಲ ಹಂಗೆ ಸ್ಕೂಲ್ ಡ್ರಾಪ್ಔಟ್ ಹಂಗೆ ಇರ್ತವೆ, ಆಯ್ತಾ? ಇವು ಈಗ ಇಂಥ ಒಂದು ಶ್ರಮಿಕ ಶಾಲೆಗಳಾಗೋದ್ರಿಂದ ಅವ್ನು 4ನೇ ಕ್ಲಾಸ್ ಸೇರಿದ್ರೆ PUC ವರ್ಗು ಜೀವನ ಎಲ್ಲ ಶ್ರಮಿಕ ಶಾಲೆ ಮಕ್ಕಳಿಗೆ ಕಾರ್ಮಿಕರ ಇದಿರೋದಕ್ಕೇನೆ ಅದು ಉಪಯೋಗ ಆಗುತ್ತೆ, ಅರ್ಥ ಆಯ್ತಾ? ಅವ್ರ ಮಕ್ಕಳದ್ದು ಜೀವನನೇ ಸೆಟ್ಲ್ ಆಗುತ್ತಲ್ಲ ಈಗ ಬಿಟ್ಟು ಹೋದ್ರೆ. ಕಾಫಿ ದುಡಿಯೋಕೆ ಹೋದ್ರೆ ಎಲ್ಲಿಗೆ ಯಾವ ಎಸ್ಟೇಟ್ಗೆ ಹೋದ್ರು, ಬೆಂಗಳೂರಿಗೆ ಕಟ್ಟಡ ಕೆಲಸಕ್ಕೆ ಹೋದ್ರೆ ಕೂಡ ಅಟ್ಲೀಸ್ಟ್ ಅವ್ರ ಮಕ್ಕಳಿಗೆ ಶಾಲೆ ಸಿಕ್ಕರೆ ಆಯ್ತಾ? ಈಗ ಹೋದ ವರ್ಷ 42 ಕೊಟ್ಟಿದ್ರು, ಈ ಸರಿ 60 ಕೊಟ್ಟಿದ್ದಾರೆ, ಮತ್ತೆ ಈಗ 10 GTTC ಕೊಟ್ಟಿದ್ದಾರೆ. ಸೊ ಇದರಿಂದ ಮೇನ್ಲಿ ಕಾರ್ಮಿಕ ಮಕ್ಕಳಿಗೆ ಮೊನ್ನೆ, ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಸಚಿವರ ಜೊತೆ ನಾನು ಕೂತಿದ್ದೆ, ಆಯಿತಾ? ಅವತ್ತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ರು, ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅಂತ ಹೇಳ್ಬಿಟ್ಟು. ಬೇಕಿದ್ರೆ ನಾನು ಸೋಮವಾರದಿಂದ ಶುಕ್ರವಾರ ಅಧಿವೇಶನ
ಆಯಿತಾ. ಅಟ್ಲೀಸ್ಟ್ ನೀವು ಯಾರು 3-4 ಜನ ಬಂದರೆ ನಾನು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ಒಂದು ಸ್ವಲ್ಪ ಒಂದು ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ಸ್ ಮಾಡ್ಕೊಂಡು ಬರ್ರಿ. ಅಲ್ಲೇ ಕೂತ್ಕೊಂಡು ನೇರವಾಗಿ ಎಲ್ಲರಿಗೂ ಚರ್ಚೆ ಮಾಡಿ. ಎಣಿಸಿದೆ ಬನ್ನಿ, ದಯವಿಟ್ಟು ಬನ್ನಿ ಆಯಿತಾ. ಇಡೀ ಕರ್ನಾಟಕ ರಾಜ್ಯದಾಗ ಶಾಸಕರು ಕೊಡ್ತಾರೆ ಸರ್. ನೋಡಪ್ಪ, ಮೊನ್ನೆ ಕೋಳಿಂದ ಯಾವುದೋ ಹೇಳಿದ್ರು, ಅದನ್ನೂ ಲೆಟರ್ ಮಾಡಿ ಮುಖ್ಯಮಂತ್ರಿಗಳು ತಲುಪಿಸಿದ್ದೀವಿ ಆಯಿತಾ. ಮತ್ತು ರೇಷ್ಮೆದೇನೋ ಹೇಳಿದ್ರು, ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಲೆಟರ್ ಮಾಡಿ ಆಗಲೇ. ಈ ಸಂದರ್ಭದಲ್ಲಿ ನೂರಾರು ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದು ಶಾಸಕರು ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ಈ ವಿಚಾರವನ್ನು ತಿಳಿಸಿ ಕಾರ್ಮಿಕರ ಹಿತಕ್ಕಾಗಿ ಶ್ರಮಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.